ಕಲಬುರಗಿ ನಗರದ ಜನಕ್ಕೆಲ್ಲ ಶುದ್ಧ ಕುಡಿಯೋ ನೀರು ಕಲುಷಿತವಾಗಿದೆ. ಭೀಮಾ ನದಿಯ ನೀರು 15 ದಿನಗಳಿಗೊಮ್ಮೆ ನೀರು ಸ್ನಾನ ಮಾಡಿದ್ರೆ ಮೈ ತುರಿಕೆ. ಜನಕ್ಕೆ ವಿಷ ಜಲದ ಸ್ಟೋರಿ ಇದು. ವಿಷವಾಗಿದೆ ಭೀಮಾ ನದಿಯ ನೀರು. ಕಲಬುರಗಿ ನಗರದ ಜನಕ್ಕೆ ವಿಷ ಜಲ ಪೂರೈಕೆ ಆಗ್ತಿದೆ. ಸ್ನಾನ ಮಾಡುವಾಗಲೂ ನೀರಿನಿಂದಾಗಿ ತುರಿಕೆ ಶುರುವಾಗ್ತಿದೆ. ಸ್ನಾನ ಮಾಡೋಗೂ ಕೂಡ ಈ ನೀರು ಯೋಗ್ಯ ಇಲ್ಲ. ಕಲಬುರಗಿ ನಗರದ ಜನಕ್ಕೆ ವಿಷ ಜಲ ಪೂರೈಕೆ ಆಗ್ತಿರೋದು. ಭೀಮಾ ನದಿಯ ನೀರೇನಿದೆ ಸಂಪೂರ್ಣವಾಗಿ ವಿಷವಾಗಿ ಮಾರ್ಪಡ್ತಿದೆ. ಅಲ್ಲಿನ ಜನರು ಸ್ನಾನ ಮಾಡೋದಕ್ಕೂ ಮುಂದೆ ಹಿಂದೆ ನೋಡುವಂತ ಪರಿಸ್ಥಿತಿ. ಹಾಗಾದ್ರೆ ಭೀಮಾ ನದಿಯಲ್ಲಿ ವಿಷವಾಗೋದಕ್ಕೆ ನೀರು ಕಾರಣ ಏನು? ಕಲಬುರಗಿ ನಗರ ಜನರ ಪರಿಸ್ಥಿತಿ ಯಾವ ರೀತಿ ಇದೆ? ಆ ಕುರಿತ ಒಂದು ವರದಿ ಇಲ್ಲಿದೆ. ಹೀಗೆ ಕಲುಷಿತ ನೀರು ಹಿಡ್ಕೊಂಡು ಅಧಿಕಾರಿಗಳ ವಿರುದ್ಧ ಆಕ್ರೋಶ ಹೊರಹಾಕುತ್ತಿರುವ ಜನ ಇರೋದು ಕಲಬುರಗಿಯಲ್ಲಿ. ನಗರಕ್ಕೆ ಭೀಮಾ ನದಿಯಿಂದ ಪ್ರತಿಷ್ಠಿತ ಕುಡಿಯೋ ನೀರು ಬರುತ್ತೆ. ಆದರೆ ಪಾಚಿಕಟ್ಟಿ ದುರ್ವಾಸನೆ ಕೂಡ ಬರ್ತಿದೆ. ಕುಡಿಯೋದಿರ್ಲಿ, ಬಳಕೆಗೂ ಯೋಗ್ಯವಿಲ್ಲದ ನೀರಿದು. ಸ್ನಾನ ಮಾಡಿದ್ರೆ ಮೈ ಎಲ್ಲ ತುರಿಕೆ ಆಗುತ್ತೆ. ಶುದ್ಧ ಕುಡಿಯೋ ನೀರು ಕೊಡಿ ಅಂತಿದ್ದಾರೆ ಇಲ್ಲಿನ ಜನರು. 15 ದಿನಕ್ಕೊಮ್ಮೆ ಹಿಂಗೆ ಬಿಡ್ತಾವ್ರಿ. ಅವ್ರ ಮನೆಗೆ ಹೋಗಿ ಬಂದೇವು, ಎಲ್ಲ ಮಾಡ್ದೇವು, ಏನು ಮಾಡಲಿಲ್ಲ ಅವರು. ಕಾರ್ಪೊರೇಷನ್ ಮನೆಗೂ ಹೋಗಿ ಬಂದಿದ್ದೇವ್ರಿ. 15 ದಿವ್ಸಕ್ಕೊಮ್ಮೆ ಬಿಡ್ತಾವ್ರಿ. ಹಿಂಗೆ ಹೊಲಸು ನೀರು ಬರ್ತಾವ್ರಿ. ಎಲ್ಲರ ಮನೆಯಾಗ ಬೋರ್ ಅವ್ರಿ. ಇಲ್ಲಿ ಒಂದು 2-3 ಮನೆಗೆ ಬೋರ್ ಇಲ್ರಿ. ಅವ್ರಿಗೊಂದು ಬೋರಲ್ಲಿ ಹಾಕಿಕೊಡು ಅಂದ್ರೆ ಭೀ ಅವ್ರಿಗೆ ಏನೋ ವಿಚಾರ ಮಾಡಲ್ಲಾಗ್ಯಾರ ಅದ್ರ ಬಗ್ಗೆ. ಅದ್ರ ಸಲಿಂದ ಅದು ಮೈ ಮ್ಯಾಗ ನೀರು ಹಾಕ್ಕೊಂಡ್ರು ಮೈ ಎಲ್ಲ ತಿಂಡಿ ಕುಡೋದು, ಗುಳಿ ಬರೋದು. ಇವು ನೀರು ಹ್ಯಾಂಗೆ ಕುಡಿಬೇಕ್ರಿ? ಈಗ ಅಡಿಗೆ ಹ್ಯಾಂಗೆ ಮಾಡ್ಬೇಕ್ರಿ? ಹೊರಗೆ ಹೋಗಿ ತರ್ಲಕ್ಕೂ ಆಗಲ್ರಿ ನಮಗೆ. ರೊಕ್ಕ ಕೊಟ್ಟು ಎಟ್ಟಂತ ತರ್ಬೇಕ್ರಿ. ಅದಕ್ಕಾಗಿ ಸ್ವಚ್ಛ ನೀರು ಕೊಡು ಅಂತ ಕೇಳ್ಕೊತೇವ್ರಿ ನಾವು. ವಿದ್ಯಾನಗರ, ಸಂತೋಷ್ ಕಾಲೋನಿ, ಸ್ಟೇಷನ್ ಬಜಾರ್ ಏರಿಯಾ, ಖಾದ್ರಿ ಚೌಕ್, ವಿಶ್ವಾರಾಧ್ಯ ಕಾಲೋನಿ ಸೇರಿದಂತೆ ಬಹುತೇಕ ಕಡೆ ಎಲ್ಲ ಕಲುಷಿತ ನೀರೇ ಬರ್ತಾ ಇದೆ. ಇನ್ನೊಂದು ವಿಷಯ ಏನಂದ್ರೆ, ಈ ಬೇಸಿಗೆಯಲ್ಲಿ 15 ದಿನಗಳಿಗೊಮ್ಮೆ ನೀರು ಬಿಡ್ತಿದ್ದಾರೆ ಅಂತ ಜನ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. 2 ದಿವಸದಾಗ ಒಂದು ಬರ್ತದ, ಅದು ಭೀ ಚಲೋ ಬರಲ್ಲ. ಈ ಬಾರಿದಾಗ ಹಾಕಂದ್ರೆ ವಾಸ ಬರ್ತದ. ಎಲ್ಲ ಹೇಳಿ ಬಂದೀವಿ, ಯಾರು ಭೀ ಮಾಡಿಲ್ಲ. ಮಾಡ್ತೀನಿ ಅಂದ್ರೆ ಯಾರು ಭೀ ಬಂದಿಲ್ಲ. ಇನ್ನ ಮಾಡ್ತೀನಿ ಅಂತಾರೆ, ಮಾಡಲ್ಲೇ. ಅವ್ರು ಚಲೋ ರೊಕ್ಕ ಬರ್ತಾರೆ, ಅವ್ರು ಚಲೋ ಕೊಡ್ತಾರೆ. ನಾವು ರೊಕ್ಕ ಅಂದ್ರೆ ಹಿಂಗೆ ಕುಡಿಬೇಕಾಗ್ತದ. ಗುಲ್ಬರ್ಗ, ಎಂಟೈರ್ ಗುಲ್ಬರ್ಗದಾಗ ಮಲಮೂತ್ರ ನೀರೇ ಕುಡಿಸ್ತಾ ಇದ್ದಾರೆ ಜನರಿಗೆ. ಇವರು ನಾವು ಬಿಟ್ಟಿದ್ದ ನೀರೇ, ಡ್ರೈನೇಜ್ ನೀರೇ ಬಿಡ್ತಾರಲ್ಲ, ಅದೇ ನೀರು ಇವರು ಏನು ಮಾಡ್ತಾಯಿದ್ದಾರೆ, ಫಿಲ್ಟರ್ ಮಾಡ್ತೀನಿ ಅಂತ ಹೇಳಿ ಎಷ್ಟೋ ತಿಂಗಳಾಯ್ತು, ಇನ್ನೂವರೆಗೂ ಫಿಲ್ಟರ್ ಆಗಿಲ್ಲ. ಇದೇ ಥರ ನೀರು ಬರ್ತಾಯಿದೆ ಎಂಟೈರ್ ಗುಲ್ಬರ್ಗ. ಇಷ್ಟು ಆದ್ರೂ ಭೀ ಶಾಸಕರಿದ್ದಾರೆ, ದೊಡ್ಡ IAS ಆಫೀಸರ್ಗಳಿದ್ದಾರೆ, ಎಲ್ಲ ಇದ್ರೂ ಭೀ ಗುಲ್ಬರ್ಗದಾಗ ಶುದ್ಧ ಒಂದು ಕುಡಿಯೋ ನೀರು ಜನರಿಗೆ ಲಾಭ ಆಗ್ತಾ ಇಲ್ಲ. ಯಾಕೆ? ಇವರು ಖಾಲಿ ಏನಂತಾರೆ, ಫಿಲ್ಟರ್ ಮಾಡ್ತೀನಿ ಅಂತಾರೆ. ಫಿಲ್ಟರ್ ಮಾಡ್ತಾ ಇಲ್ಲ ಇವರು. ಅದ್ರ ಬಜೆಟ್ ಎತ್ತಾ ಇದ್ದಾರೆ, ತಿಂತಾ ಇದ್ದಾರೆ, ಅದು ಮಾಡ್ತಾ ಇಲ್ಲ. ಮಹಾನಗರ ಪಾಲಿಕೆ ಆಯುಕ್ತರು ಹಾಗೂ ಶಾಸಕರ ಗಮನಕ್ಕೆ ತಂದರೂ ಶುದ್ಧ ನೀರು ಕೊಡ್ತಿಲ್ಲ. ಬಡಾವಣೆ ನಿವಾಸಿಗಳು ನೆಕ್ಸ್ಟ್ ಟೈಮ್ ವೋಟ್ ಹಾಕಲ್ಲ ಅಂತಿದ್ದಾರೆ. ಅರುಣ್ ಕುಮಾರ್ ಕದಂ, ನ್ಯೂಸ್ 18 ಕಲಬುರಗಿ. ನೋಡಿದ್ರಲ್ವಾ ಅಲ್ಲಿನ ಜನರು ಯಾವ ರೀತಿ ತಮ್ಮ ಅಳಲನ್ನ ತೋಡ್ಕೊಂಡ್ರು ಅಂತಂದ್ರೆ, ಕಂಪ್ಲೀಟ್ ಆಗಿ ಒಂದು ಟ್ರಾನ್ಸ್ಪರೆಂಟ್ ವಾಟರ್ ಬಾಟ್ಲ್ ಅಲ್ಲಿ ನೀರು ಹಿಡ್ಕೊಂಡ್ರೆ ಸಾಕು, ಕಂಪ್ಲೀಟ್ ಆಗಿ ಗ್ರೀನ್ ಕಲರ್ಗೆ ಮಾರ್ಪಾಡಾಗಿದೆ. ಅಂದ್ರೆ ಅಷ್ಟರ ಮಟ್ಟಿಗೆ ಭೀಮಾ ನದಿಯ ನೀರು ಕಲುಷಿತಗೊಂಡಿರೋದು. ಕಲಬುರಗಿ ನಗರದ ಜನರ ಪರಿಸ್ಥಿತಿ ಯಾವ ರೀತಿ ಅನ್ನೋದ್ರ ಬಗ್ಗೆ ಇನ್ ಡೀಟೇಲ್ ಇನ್ಫಾರ್ಮೇಶನ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅರುಣ್ ಕುಮಾರ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ರೆ ಅರುಣ್ ಕುಮಾರ್ ಕದಂ, ಈಗ ಭೀಮಾ ನದಿಯ ನೀರು ವಿಷವಾಗೋದಕ್ಕೆ ಕಾರಣ ಏನು, ಮತ್ತೆ ಕಲಬುರಗಿ ಜನರ ಪರಿಸ್ಥಿತಿ ಯಾವ ರೀತಿ ಇದೆ? ಧನುಶ್ರೀ, ಏನಂತಂದರೆ ಕಲಬುರಗಿ ಭೀಮಾ ನದಿಯಿಂದ ಕಲಬುರಗಿ ನಗರಕ್ಕೆ ನೀರನ್ನು ಬರುತ್ತೆ. ಆದರೆ ಆ ನೀರನ್ನು ಸರಿಯಾಗಿ ಫಿಲ್ಟರ್ ಮಾಡದೇ ಇರುವುದರಿಂದ ಕಲುಷಿತ ನೀರನ್ನು ಕಲಬುರಗಿ ಜನರಿಗೆ ಮಹಾನಗರ ಪಾಲಿಕೆಯ ಏನು ಕುಡಿಸ್ತಾ ಇದೆ. ಯಾಕಂತಂದರೆ ಕಲಬುರಗಿಯಿಂದ ಏನು ಡ್ರೈನ್ ನೀರು ಹೋಗುತ್ತೆ, ಅದು ಭೀಮಾ ನದಿಗೆ ಕನೆಕ್ಟ್ ಆಗುತ್ತೆ. ಅಲ್ಲಿಂದನೇ ಕಲಬುರಗಿಗೆ ಏನಂತಂದರೆ ನೀರನ್ನು ಕುಡಿಯೋಕ್ಕೆ ನೀರು ಸರಬರಾಜಾಗುತ್ತೆ. ಅದನ್ನು ನಾವು ಫಿಲ್ಟರನ್ನು ಮಾಡಿ ಅದಕ್ಕೆ ಕೆಮಿಕಲನ್ನು ಹಾಕಿ ಶುದ್ಧ ನೀರನ್ನು ಮಾಡಿ ನಾವು ಕೊಡ್ತೀವಿ ಅಂತ ಹೇಳ್ತಾರೆ. ಆದರೆ ಕಲಬುರಗಿ ನಗರದ ಬಹುತೇಕ ಏರಿಯಾಗಳಲ್ಲಿ ಏನಂತಾರೆ ಕಲುಷಿತ ನೀರನ್ನು ಬರ್ತಾ ಇದೆ. ಆ ಬಾಯಲ್ಲಿ ಹಾಕಿದರೆ ಸಾಕು ದುರ್ವಾಸನೆ ಬರ್ತಾ ಇದೆ. ಇದು ಪಾಚಿಗಟ್ಟಿದಿಂದ ಹಸಿರು ಕಲರ್ಗೆ ಈ ನೀರನ್ನ ತಿರುಗಿರುವಂಥದ್ದು. ಹೀಗಾಗಿ ನಮ್ಗೇನಂತಾರೆ, ನಲ್ಲಿಯನ್ನು ಟ್ಯಾಬ್ ಅನ್ನು ಆನ್ ಮಾಡಿದರೆ ಸಾಕು ಈ ರೀತಿ ಒಂದು ಏನು ಅಶುದ್ಧ ನೀರನ್ನ ಬರ್ತಾ ಇದೆ. ನಮಗೇನಂತಾರೆ ಮಹಾನಗರ ಪಾಲಿಕೆ ಏನು ಆ ಸರ್ಕಾರ ಕೂಡ ನೂರಾರು ಕೋಟಿ ಖರ್ಚನ್ನು ಮಾಡಿ ಮಹಾನಗರಕ್ಕೆ ಕುಡಿಯೋ ನೀರಿನ ಸರಬರಾಜಿಗೆ ವ್ಯವಸ್ಥೆಯನ್ನು ಮಾಡಿದೆ. ಆದರೆ ಅದು ಏನಂತಂದ್ರೆ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಈಗ ಕಲಬುರಗಿ ಜನರು ಈಗ ಅದನ್ನ ಅಶುದ್ಧ ನೀರನ್ನು ಕುಡಿಯುವಂಥ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಅದೆಷ್ಟೋ ಬಾರಿ ಏನಂತಂದ್ರೆ ಮಹಾನಗರ ಪಾಲಿಕೆಯ ಆಯುಕ್ತರಿಗೂ ಅಧಿಕಾರಿಗಳಿಗೆ ಮತ್ತು ಜನಪ್ರತಿನಿಧಿಗಳ
ಗಮನಕ್ಕೆ ತೆಗೆದುಕೊಂಡು ಬಂದರೂ ಕೂಡ ಯಾರೂ ಇಲ್ಲಿವರೆಗೂ ಅದಕ್ಕೆ ಸೀರಿಯಸ್ ಆಗಿ ಒಂದು ಕ್ರಮನ ಕೈಗೊಂಡಿಲ್ಲ. ಹಾಗಾಗಿ ಇಲ್ಲಿ ಒಂದು ಕಲಬುರಗಿ ಜನರಿಗೆ ಏನಂದ್ರೆ ಡ್ರೈನ್ ನೀರನ್ನೇ ಈಗ ಕುಡಿಯುವಂತ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಈ ಕಲಬುರಗಿ ಮಹಾನಗರ ಪಾಲಿಕೆ ಭೀಮಾ ನದಿ ಮತ್ತು ಅಮರ್ಜ ಬೇರೆ ಬೇರೆ ಕಡೆಗಳಿಂದ ಕಲಬುರಗಿ ನಗರಕ್ಕೆ ನೀರನ್ನು ಬರುತ್ತೆ. ಆದರೆ ಅದು ಕೂಡ ಸರಿಯಾಗಿ ಬರ್ತಾ ಇಲ್ಲ. ಏನು 8 ದಿವಸ 10 ದಿವಸ 15 ದಿವಸಕ್ಕೊಮ್ಮೆ ನೀರನ್ನ ಬಿಡ್ತಾರೆ. ಆದರೆ ಅದು ಕೂಡ ಬಂದಂತ ನೀರು ಕೂಡ ಈ ರೀತಿ ಒಂದು ಅಶುದ್ಧವಾಗಿರುವಂಥದ್ದು. ಅದು ಏನಂತಂದ್ರೆ ನಾವು ಯಾರು ಕುಡಿಯೋಕ್ಕೆ ಆಗಲ್ಲ. ಅದು ಏನಂತಂದ್ರೆ ನಾವು ದಿನ ಬಳಕೆಗೆ ಏನು ಬಳಕೆ ಮಾಡ್ಕೊಳ್ಳೋಕ್ಕೂ ಕೂಡ ಆಗಲ್ಲ. ಅಂತಹ ಒಂದು ದುರ್ವಾಸನೆ ಸಹಿತ ಏನು ನೀರು ಬರ್ತಾ ಇದೆ. ಅದನ್ನು ಮೈ ಮೇಲೆ ಹಾಕೊಂಡ್ರೆ ಸಾಕು ತುರಿಕೆ ಬರ್ತಾ ಇದೆ. ಸಣ್ಣ ಮಕ್ಕಳಿಗೆ ಇದರಿಂದ ಸಾಕಷ್ಟು ಚರ್ಮಕ್ಕೆ ಏನು ತೊಂದರೆ ಆಗ್ತದೆ ಅನ್ನೋ ಮಾತು ಕೂಡ ಅಧಿಕಾರಿಗಳಿಗೆ ಹೇಳಿದ್ದಾರೆ. ಅದಲ್ಲದೆ ಜನಪ್ರತಿನಿಧಿಗಳು ಹೇಳಿದ್ರು ಕೂಡ ಯಾವುದೇ ರೀತಿಯ ಅಲ್ಲಿಯ ಪ್ರಯೋಜನ ಆಗಿಲ್ಲ. ಏನಂತಂದ್ರೆ ನಮ್ಗೆ ಏನಂತಂದ್ರೆ ಜನರು ಏನು ಮಹಾನಗರ ಪಾಲಿಕೆ ಜನರು ಕೇಳೋದೇನಂತಂದ್ರೆ ಶುದ್ಧ ಕುಡಿಯೋ ನೀರನ್ನ ಕೊಡಬೇಕಂತ ಹೇಳ್ತಾ ಇದ್ದಾರೆ. ಆದ್ರೆ ಇಲ್ಲಿ ಏನು ಆ ಒಂದು ರೀತಿಯ ಒಂದು ಶುದ್ಧ ನೀರನ್ನ ಬರ್ತಾ ಇಲ್ಲ. ಭೀಮಾ ನದಿ ಬರುವಂತ ಏನು ಫಿಲ್ಟರ್ ಆಗಿ ನೀರನ್ನು ಬರುತ್ತೆ. ಅದಾದ ಬಳಿಕ ಇಲ್ಲಿ ಬಂದು ಏನು ಕಲಬುರಗಿ ನಗರಕ್ಕೆ ಬರುತ್ತೆ. ಅಲ್ಲೂ ಕೂಡ ಮತ್ತೊಮ್ಮೆ ಫಿಲ್ಟರ್ ಅನ್ನ ಮಾಡಿ ಅದಕ್ಕೆ ಕೆಮಿಕಲ್ ಅನ್ನಕ್ಕೆ ನೀರನ್ನ ಶುದ್ಧೀಕರಣ ಮಾಡಬೇಕು. ಆದ್ರೆ ಅದು ಏನಂದ್ರೆ ಸರಿಯಾದ ರೀತಿಯಲ್ಲಿ ಶುದ್ಧೀಕರಣ ಆಗದೇ ಇರುವುದರಿಂದ ಇಂತಹ ಒಂದು ಹೊಲಸು ನೀರು ಕಲಬುರಗಿ ನಗರಕ್ಕೆ ಬರ್ತಾ ಇದೆ. ಇದು ಏನಂತಂದ್ರೆ ಸಾಕಷ್ಟು ಬಾರಿ ಅಧಿಕಾರಿಗಳು ಮತ್ತೆ ಜನಪ್ರತಿನಿಧಿಗಳ ಗಮನಕ್ಕೆ ತೆಗೆದುಕೊಂಡು ಬಂದಿವಿ. ಇಷ್ಟಾದ್ರೂ ಕೂಡ ಯಾರು ಕ್ರಮನ ಕೈಗೊಳ್ತಾ ಇಲ್ಲ. 10 ದಿವಸ 15 ದಿವಸಕ್ಕೊಮ್ಮೆ ನೀರನ್ನು ಬಿಡ್ತಾರೆ. ಆ ನೀರನ್ನು ನಾವು ಶೇಖರಣೆ ಮಾಡ್ಕೊಂಡು ಇಟ್ಕೊಂಡಂತ ಸಂದರ್ಭದಲ್ಲಿ 1 ದಿವಸ 2 ದಿವಸ ಕಳೆದ್ರೆ ಸಾಕು ಅದರಲ್ಲಿ ಹುಳುಗಳು ಆಗ್ತವೆ. ಅಂತಹ ಒಂದು ಅಶುದ್ಧ ನೀರು ನಮಗೆ ಕುಡಿಸ್ತಾ ಇದ್ದಾರೆ. ಮಹಾನಗರ ಪಾಲಿಕೆ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳಿಗೂ ನಮಗೇನಂತಾರೆ ಮಹಾನಗರ ಜನರಿಗೆ ಶುದ್ಧ ಕುಡಿಯೋ ನೀರನ್ನ ಕೊಡಬೇಕಂತೇಳಿ ಮಹಾನಗರ ಪಾಲಿಕೆ ಜನರ ಆಗ್ರಹವಾಗಿರುವಂತದ್ದು. ಧನುಶ್ರೀ, ಅರುಣ್, ಈಗ ಭೀಮಾ ನದಿಯಿಂದ ಡೈರೆಕ್ಟ್ ಆಗಿ ವಾಟರ್ ಬರೋದಾ ಅಥವಾ ಫಿಲ್ಟರ್ ಆಗಿ ಬರುತ್ತಾ ಅಥವಾ ಫಿಲ್ಟರ್ ಪ್ಲಾಂಟ್ ಏನಿದೆ ಅದು ಹಾಳಾಗ್ಬಿಟ್ಟಿದೆಯಾ? ಮತ್ತೆ ಈ ಬಡಾವಣೆಯ ಅಕ್ಕಪಕ್ಕ ಎಲ್ಲೂ ಕೂಡ ವಾಟರ್ ಪ್ಲಾಂಟ್ಗಳು ಇಲ್ವಾ? ಹೇಗೆ? ಕಲಬುರಗಿ ನಗರಕ್ಕೆ ಏನಂತಾರೆ ಭೀಮಾ ನದಿ ನೀರನ್ನು ಬರ್ತಾರೆ. ಕಲಬುರಗಿ ಡ್ರೈನ್ ನೀರು ಕೂಡ ಅದೇ ಭೀಮಾ ನದಿಗೆ ಬಿಡ್ತಾರೆ. ಅಲ್ಲಿಂದ ಏನಂತಂದ್ರೆ ನಮಗೆ ಕಲಬುರಗಿ ಮಹಾನಗರ ಪಾಲಿಕೆಗೆ ಏನು ಜನ ಇದ್ದಾರೆ ಈ ಒಂದು ಬಡಾವಣೆಗೆ ನೀರನ್ನು ಸರಬರಾಜು ಮಾಡ್ತಾರೆ. ಅಲ್ಲಿ ಏನಂತಂದ್ರೆ ಫಿಲ್ಟರ್ನ ಸರಿಯಾಗಿ ಮಾಡದೇ ಇರುವುದರಿಂದ ಈ ರೀತಿ ಒಂದು ನೀರನ್ನು ಬರ್ತಾ ಇದೆ. ಈ ಒಂದು ಪಾಚಿಗಟ್ಟಿದ ನೀರು ಮತ್ತೆ ದುರ್ವಾಸನೆ ಸಹಿತ ನೀರು ಬರೋದು ಯಾಕಂತಂದ್ರೆ ಅಲ್ಲಿ ಸರಿಯಾಗಿ ಶುದ್ಧೀಕರಣ ಆಗದೇ ಇರುವುದರಿಂದ ಅದು ಏನಂತಂದ್ರೆ ಈ ಮಹಾನಗರ ಜನರಿಗೆ ಈಗ ಅಶುದ್ಧ ನೀರನ್ನ ಕುಡಿಸ್ತಾ ಇದ್ದಾರೆ. ಇದು ಏನಂದ್ರೆ ಅಲ್ಲಿಂದ ಬಂದು ಡಂಪ್ ಆಗುತ್ತೆ. ಅಲ್ಲೂ ಕೂಡ ಏನಂತಂದ್ರೆ ಕೆಮಿಕಲ್ ಅನ್ನು ಹಾಕಿ ಅದ ನೀರನ್ನ ಸರಿಯಾಗಿ ಶುದ್ಧೀಕರಣ ಮಾಡಬೇಕು. ಇದಕ್ಕೆ ಏನಂದ್ರೆ ಮಹಾನಗರ ಪಾಲಿಕೆ ಪ್ರತಿ ವರ್ಷ ಕೂಡ 100 ಕೋಟಿ ಖರ್ಚನ್ನ ಮಾಡುತ್ತೆ ಭೀಮಾ ನದಿಯಿಂದ ಮಹಾನಗರಕ್ಕೆ ನೀರನ್ನು ಸರಬರಾಜು ಮಾಡೋಕ್ಕೆ, ಜನರಿಗೆ ಶುದ್ಧ ಕುಡಿಯೋ ನೀರು ಕೊಡಬೇಕಂತೇಳಿ. ಆದರೆ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಏನಂತಂದ್ರೆ ಇದು ಏನಂತಂದ್ರೆ ಸರಿಯಾದ ರೀತಿಯಲ್ಲಿ ಶುದ್ಧೀಕರಣ ಆಗದೇ ಇರುವುದರಿಂದ ಇಂತಹ ಒಂದು ಹೊಲಸು ನೀರು ಬರ್ತಾ ಇದೆ. ಈ ಜನ ಎಷ್ಟೇ ಬಾರಿ ಏನಂತಂದ್ರೆ ಏನು ಮಹಾನಗರ ಪಾಲಿಕೆಯ ಅಧಿಕಾರಿಗಳ ಮತ್ತೆ ಜನಪ್ರತಿನಿಧಿಗಳ ಗಮನಕ್ಕೂ ಕೂಡ ತೆಗೆದುಕೊಂಡು ಬಂದಾರೆ. ಪ್ರತಿ ಸಾರಿ ಹೇಳಿದಾಗ ಏನಂತ ನಾವು ಶುದ್ಧೀಕರಣ ಘಟಕವನ್ನ ಇದೆ, ಆ ಶುದ್ಧೀಕರಣ ಘಟಕದಿಂದ ಶುದ್ಧ ನೀರನ್ನು ತರ್ತೀವಿ. ಇನ್ನೂ ಏನಂದ್ರೆ ಅದರ ಬಗ್ಗೆ ಯಾರು ನಿರ್ಲಕ್ಷ್ಯವಾದ ಕ್ರಮ ಕೈಗೊಳ್ಳುತ್ತೆ ಅಂತ ಹೇಳ್ತಾರೆ. ಆದ್ರೆ ಇಲ್ಲಿವರೆಗೂ ಯಾರ ವಿರುದ್ಧವೂ ಕ್ರಮನೂ ಆಗಿಲ್ಲ. ಕಲಬುರಗಿ ನಗರಕ್ಕೆ ಶುದ್ಧ ನೀರು ಬರ್ತಾ ಇಲ್ಲ. ಇದು ಏನಂತಂದ್ರೆ ಡ್ರೈನ್ ನೀರನ್ನ ಈ ಟ್ಯಾಬ್ ನೀರಿಗೆ ಏನು ಜಾಯಿಂಟ್ ಆಗೋದ್ರಿಂದ ಇಂತಹ ಒಂದು ಕಲುಷಿತ ನೀರು ಬರ್ತಾ ಇದೆ. ಅದನ್ನ ಸರಿ ಮಾಡ್ಬೇಕನ್ನೋದು ಈಗ ಮಹಾನಗರ ಪಾಲಿಕೆ ಜನರ ಆಗ್ರಹವಾಗಿರುವಂತದ್ದು. ಧನುಶ್ರೀ, ಥ್ಯಾಂಕ್ ಯು ಅರುಣ್ ಕುಮಾರ್ ಕದಂ ತಮ್ಮೆಲ್ಲ ಮಾಹಿತಿಗಾಗಿ.